ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಶ್ರುತಿ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿರ್ತಕ್ಕಂಥ ವಿಷಯವೇನೆಂದರೆ, ಇತ್ತೀಚೆಗೆ ನಾನೊಂದು ಪುಸ್ತಕವನ್ನು ಕೊಂಡುಕೊಂಡೆ. ಅದು ಒಂದು ಶಿವಪುರಾಣದ ಪುಸ್ತಕವಾಗಿರ್ತದೆ. ಈ ಪುಸ್ತಕದಲ್ಲಿ ಶಿವನ ಬಗ್ಗೆ ಇರತಕ್ಕಂಥ ಕೆಲವೊಂದಿಷ್ಟು ಉಲ್ಲೇಖಗಳು, ಬರಹಗಳು ತುಂಬ ಒಂದು ರೀತಿ ಮಾರ್ಮಿಕವಾಗಿರ್ತಕ್ಕಂಥದ್ದಂತ ಹೇಳ್ಬೋದು. ಈ ಒಂದು ವಿಷಯವನ್ನೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಿಂದಿನ ಕಾಲದಿಂದಲೂ ಇಲ್ಲಿಯವರೆಗೂ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾಣಗಳು ಅಂತ ಅಂದರೆ ಅದರ ಮಹತ್ವವೇ ಒಂದು ತುಂಬ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಹತ್ವ ಆಗಿದೆ. ಈಗಲೂ ಸಹ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ವರ್ಷದಲ್ಲಿ ಒಂದು ತಿಂಗಳು ಶ್ರಾವಣ ಮಾಸ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ಪವಿತ್ರವಾಗಿರ್ತಕ್ಕಂಥ ಮಾಸದಲ್ಲಿ ಈ ಒಂದು ಪುರಾಣವನ್ನು ಮಠಗಳಲ್ಲಿ, ಗುಡಿಗಳಲ್ಲಿ ಪುರಾಣಗಳನ್ನು ಹಚ್ಚುತ್ತಾರೆ. ಇದರಲ್ಲಿ ಜನಸಾಮಾನ್ಯರಿಗೆ ಈ ಒಂದು ಪುರಾಣಗಳು ಏನಾಗ್ತವೆಪ್ಪ ಅಂತ ಅಂದರೆ ಮಾರ್ಗದರ್ಶನ, ಅವರ ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡುತ್ತವೆ. ಹಿಂದೂ ಪುರಾಣಗಳ ಪ್ರಕಾರ ಹಲವಾರು ಘಟನೆಗಳು ನಡೆದಿರುತ್ತವೆ. ಈ ಒಂದು ಘಟನೆಗಳನ್ನು ಕೇವಲ ಕಾಲ್ಪನಿಕ ಅಂತ ಮಾತ್ರ ನಾವು ಊಹಿಸಲು ಅಸಾಧ್ಯವಾಗಿದೆ. ಏಕೆಂದರೆ ಇಂದಿಗೂ ಸಹ ಪುರಾಣಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಎಷ್ಟೋ ಕಥೆಗಳಿಗೆ ಇಂದಿಗೂ ಸಹ ಸತ್ಯವಾಗಿರ್ತಕ್ಕಂಥ, ನೈಜವಾಗಿರ್ತಕ್ಕಂತಹ ಸತ್ಯ ಸಾಕ್ಷ್ಯಗಳು ಸಹ ನಮಗೆ ಈಗ ದೊರೆತಿರ್ತವೆ. ಅದೇ ರೀತಿಯಾಗಿ ಇತ್ತೀಚಿನ ಒಂದು ದಿನಗಳಲ್ಲಿ ಪುರಾಣಗಳ ಮಹತ್ವ ಸಿಟಿಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಹಳ್ಳಿಗಳಲ್ಲಿಯೂ ಇಂದಿಗೂ ಸಹ ಇದ್ದೇ ಇದೆ. ಈ ಒಂದು ಶಿವನ ಸ್ವರೂಪ, ನಾವು ಶಿವ ಅಂದ ತಕ್ಷಣ ಯಾವ ಒಂದು ಸ್ವರೂಪವನ್ನು ನಮ್ಮ ಕಲ್ಪನೆಯನ್ನು ಮಾಡ್ಕೊತೀವಿ ಅಂತ ಅಂದರೆ, ಶಿವ ಅಂದ ತಕ್ಷಣ ಒಂದು ಲಿಂಗರೂಪಿ ಶಿವ ಅಂತ ವಿಚಾರ ಬರುತ್ತೆ. ಅಥವಾ ಜಟೆಯನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು, ಕೊರಳಲ್ಲಿ ಹಾವನ್ನು ಸುತ್ತಿಕೊಂಡಿರ್ತಕ್ಕಂಥದ್ದು, ಗಜ ಚರ್ಮಾಂಬರನಾಗಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ನೀಲಿ ವರ್ಣದ ರೀತಿ ನಾವು ಒಂದು ನಮ್ಮ ಕಲ್ಪನೆಯಲ್ಲಿ ಅಥವಾ ಹಲವಾರು ಚಿತ್ರಪಟಗಳಲ್ಲಿ ನಾವು ಈ ಒಂದು ಶಿವನ ಸ್ವರೂಪವನ್ನು ನೋಡಿರ್ತೀವಿ, ಆಕಾರವನ್ನು ಊಹಿಸ್ಕೊಳ್ಳಿರ್ತೀವಿ. ಈಗಲೂ ಸಹ ಶಿವ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಣೆದುರಿಗೆ ಬರುವುದು ಕೇವಲ ಜಟೆಯನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು, ಹಾವನ್ನು ಸುತ್ತಿಕೊಂಡಿರ್ತಕ್ಕಂಥದ್ದು, ರುದ್ರಾಕ್ಷಿ ಮಾಲೆಗಳನ್ನು ಹಾಕಿಕೊಂಡಿರ್ತಕ್ಕಂಥದ್ದು, ಇದೇ ಒಂದು ಸ್ವರೂಪವನ್ನು ನೀವೆಲ್ಲರೂ ಕಾಣ್ತೀವಿ. ಆದರೆ ಬ್ರಹ್ಮಾಂಡ ಸೃಷ್ಟಿಯಾದಾಗ ನಿಜವಾಗಿಯೂ ಶಿವನ ಸ್ವರೂಪ ಹೇಗಿತ್ತು ಅನ್ನುವಂಥ ಚಿತ್ರಣಗಳು ತುಂಬ ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಇಂಥ ಒಂದು ಚಿತ್ರಣವನ್ನು ಈ ಒಂದು ಪುರಾಣದಲ್ಲಿ ನಾನು ಓದಿದೆ. ಆ ಓದಿರ್ತಕ್ಕಂಥ ಒಂದು ಸ್ವರೂಪವನ್ನೇ ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ಪುರಾಣಗಳಲ್ಲಿ ಯಾವ ರೀತಿ ಇತ್ತಪ್ಪ ಅಂತ ಅಂದರೆ, ಶಿವ ಬ್ರಹ್ಮಾಂಡ ಸೃಷ್ಟಿಯಾದಾಗ ಬ್ರಹ್ಮ ಮತ್ತು ವಿಷ್ಣುವಿಗೆ ತನ್ನ ಒಂದು ಸ್ವರೂಪವನ್ನು ತೋರಿಸಬೇಕು ಅಂತ ಅಂದರೆ, ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರ ಮಧ್ಯದಲ್ಲಿ ಒಂದು ಸಂವಾದ ಸೃಷ್ಟಿಯಾಗುತ್ತೆ, ಯುದ್ಧ ಪ್ರಾರಂಭ ಆಗುತ್ತೆ. ರಜೋಗುಣದಿಂದ ಬ್ರಹ್ಮ ಮತ್ತು ವಿಷ್ಣು ಇರಲ್ಲಿ ಏನಾಗುತ್ತೆ ಅಂದರೆ ಯುದ್ಧವೇ ಪ್ರಾರಂಭ ಆಗುತ್ತೆ. ನಾನು ಹೆಚ್ಚು, ನೀನು ಹೆಚ್ಚು, ನೀನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತಕ್ಕಂಥ ಒಂದು ಭಾವನೆಯಿಂದ ಯುದ್ಧ ಆರಂಭ ಆಗುತ್ತೆ. ಈ ಯುದ್ಧ ಎಷ್ಟೋ ವರ್ಷಗಳ ಕಾಲ ಹಾಗೆ ನಡೀತಾ ಹೋಗುತ್ತೆ. ಹೀಗಾದಾಗ ದೇವಾನುದೇವತೆಗಳೆಲ್ಲರೂ ಈ ಒಂದು ಯುದ್ಧದಲ್ಲಿಯೇ ಎಲ್ಲ ತಮ್ಮ ಕಾರ್ಯಗಳನ್ನು ಬಿಟ್ಟು ಈ ಒಂದು ಯುದ್ಧವನ್ನು ವೀಕ್ಷಣೆ ಮಾಡುವುದಕ್ಕೋಸ್ಕರ ಅಂತಲೇ ನಿಂತಾಗ, ಜಗತ್ತಿನ ಪಾಲಕನಾಗಿರ್ತಕ್ಕಂಥ, ಸೃಷ್ಟಿಕರ್ತನಾಗಿರ್ತಕ್ಕಂಥ, ಲಯಕರ್ತನಾಗಿರ್ತಕ್ಕಂತಹ ಶಿವ ಏನು ಮಾಡ್ತಾನೆ ಅಂದರೆ, ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಒಂದು ಜ್ಯೋತಿರ್ಲಿಂಗವಾಗಿ ಅಗ್ನಿ ರೂಪದಲ್ಲಿ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಒಂದು ದಿವ್ಯ ಜ್ಯೋತಿಯಾಗಿ, ಅನಂತ ಜ್ಯೋತಿಯಾಗಿ ಪ್ರಕಟ ಆಗ್ತಾನೆ. ಮೊದಲನೇದಾಗಿ ಪ್ರಕಟವಾಗಿದ್ದು ಶಿವ ಹೀಗೇನೆ. ವಿಷ್ಣು ಮತ್ತು ಬ್ರಹ್ಮರ ಮಧ್ಯೆ ಶಿವ ಅಗ್ನಿ ರೂಪದ ಅನಂತ ರೂಪ ಆಗಿ ಒಂದು ಜ್ಯೋತಿ ರೂಪದಲ್ಲಿ ಹೊರಹೊಮ್ಮುತ್ತಾನೆ. ಆ ನಂತರದಲ್ಲಿ ಇವರಿಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗುತ್ತೆ. ಯಾರಿಗೆ? ವಿಷ್ಣು ಹಾಗೂ ಬ್ರಹ್ಮರಿಗೆ. ಈ ಒಂದು ತಪ್ಪಿನ ಅರಿವಾದಾಗ ಶಿವನು ತನ್ನ ಸ್ವರೂಪವನ್ನು, ದಿವ್ಯ ಸ್ವರೂಪವನ್ನು ಶಿವ
ತನ್ನ ದಿವ್ಯ ಸ್ವರೂಪವನ್ನು ವಿಷ್ಣು ಮತ್ತು ಬ್ರಹ್ಮರಿಗೆ ತೋರಿಸ್ತಾನೆ. ಆ ಸ್ವರೂಪ ಹೇಗಿತ್ತು ಅಂತ ಅಂದರೆ 25 ತಲೆಗಳನ್ನು ಹೊಂದಿರ್ತಾನೆ ಶಿವ. 25 ತಲೆಗಳನ್ನು ಹೊಂದಿ 52 ಕೈಗಳನ್ನು ಹೊಂದಿರ್ತಾನೆ. 52 ಕೈಗಳಲ್ಲಿಯೂ ಶಸ್ತ್ರಾಗಾರಗಳಿಂದ ತುಂಬಿಕೊಂಡಿರ್ತವೆ 52 ಕೈಗಳು. ಅದೇ ರೀತಿಯಾಗಿ 2 ಕಾಲುಗಳು ಆಸನಯುಕ್ತವಾಗಿರ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಚಿತ್ರಣ ನಾವೆಲ್ಲರೂ ನೋಡಿರುವುದು ತುಂಬ ವಿರಳ ಅಂತ ಅನ್ಕೋಬಹುದು. ಯಾಕೆಂತಂದರೆ ಶಿವನ ಇಮೇಜಸ್ ಅಂತ ಬಂದಾಗ ನಾರ್ಮಲ್ಲಾಗಿ ಶಿವ ಇಷ್ಟು ಕೈಗಳು ತಲೆಗಳನ್ನು ಹೊಂದಿರತಕ್ಕಂತಹ ಭಾವಚಿತ್ರಗಳು ತುಂಬಾ ಕಡಿಮೆ. ಈ ಒಂದು ಭಾವಚಿತ್ರವನ್ನು ನಾವು ಕೇವಲ ಚಿತ್ರಗಳಲ್ಲಿ ಅಷ್ಟೇ ಅಲ್ಲದೆ ನಿಜವಾಗಲೂ ಶಿಲ್ಪದ ರೂಪದಲ್ಲಿ ಎಲ್ಲಿ ಕಾಣಬಹುದಪ್ಪ ಅಂತ ಅಂದರೆ ಇಂದಿಗೂ ಇದರ ಒಂದು ಕುರುಹು ಇದೆ. ಅದೇ ಯಾವ ಊರಪ್ಪ ಅಂತ ಅಂದರೆ ಸುಚೀಂದ್ರ ದೇವಸ್ಥಾನ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಸುಚೀಂದ್ರ ದೇವಸ್ಥಾನ ತಮಿಳುನಾಡಿನಲ್ಲಿದೆ. ಸುಚೀಂದ್ರ ದೇವಸ್ಥಾನ, ಈ ದೇವಸ್ಥಾನದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಏಕಲಿಂಗದ ರೂಪದಲ್ಲಿ ಸ್ಥಾಪನೆಯಾಗಿರ್ತಾರೆ. ಈ ಒಂದು ಏಕಲಿಂಗ ರೂಪವನ್ನು ಏನಂತ ಕರೀತಾರೆ ಅಂತ ಅಂದರೆ ತಮಿಳುನಾಡಿನ ಈ ದೇವಸ್ಥಾನಕ್ಕೆ ತನುಮಲಯನ್ ಎಂದು ಹೆಸರು ಇದೆ. ಈ ತನುಮಲಯನ್ನಲ್ಲಿ ಬ್ರಹ್ಮ, ವಿಷ್ಣು, ಶಿವ ಲಿಂಗ ರೂಪದಲ್ಲಿ ಒಂದೇ ಲಿಂಗದ ರೂಪದಲ್ಲಿ ಕಾಣಿಸಿಕೊಂಡಿರ್ತಾರೆ. ಇದು ಒಂದು ಪುಣ್ಯಕ್ಷೇತ್ರವಾಗಿದೆ. ಅದೇ ರೀತಿಯಾಗಿ ಇಂದಿಗೂ ಸಹ ಇಲ್ಲಿ ಪೂಜಿಸಲ್ಪಡುತ್ತದೆ. ಇದರಲ್ಲಿ ನಾ ಹೇಳಿರ್ತಕ್ಕಂತಹ 25 ತಲೆಗಳು ಹೊಂದಿರತಕ್ಕಂಥ 52 ಕೈಗಳನ್ನು ಹೊಂದಿರತಕ್ಕಂತಹ 2 ಕಾಲುಗಳನ್ನು ಹೊಂದಿರತಕ್ಕಂಥ ಈ ಒಂದು ಶಿವನ ಮೂರ್ತಿಯನ್ನು ನಾವು ಇಂದಿಗೂ ಸಹ ಕಾಣಬಹುದು. ಇದನ್ನೆಲ್ಲ ನೋಡಿದಾಗ ನಮಗೇನು ಅನಿಸುತ್ತಪ್ಪ ಅಂತ ಅಂದರೆ ಪುರಾಣಗಳು ಕೇವಲ ಕಾಲ್ಪನಿಕವಾಗಿ ಮಾತ್ರ ಅಲ್ಲ, ಇವು ನಿಜವಾದ ಒಂದು ಘಟನೆಗಳು, ನಿಜವಾದ ಸಂದರ್ಭಗಳು ಅಂತ ನಾವು ಈ ಒಂದು ಸಾಕ್ಷ್ಯಾಧಾರಗಳಿಂದಲೇ ಈಗಲೂ ನಾವು ಸಹ ನಂಬಬಹುದು. ಇದು ತಮಿಳುನಾಡಿನಲ್ಲಿದೆ. ಇದು ಒಂದು ಪುಣ್ಯಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ದೇವರಾಜ ಇಂದ್ರನೂ ಸಹ ತನ್ನ ಒಂದು ಶಾಪವನ್ನು ಪರಿಹರಿಸಿಕೊಳ್ಳಲು ಈಗಲೂ ಸಹ ರಾತ್ರಿಯ ಪೂಜೆಯನ್ನು ಈ ಒಂದು ಲಿಂಗಕ್ಕೆ ಮಾಡಿ ತನ್ನ ಶಾಪವನ್ನು ಪರಿಹರಿಸಿಕೊಂಡಿದ್ದಾನೆ ಹಿಂದಿನ ಕಾಲದಲ್ಲಿ. ಆದರೆ ಈಗಲೂ ಪ್ರತೀತಿ ಇರೋದೇನಪ್ಪ ಅಂದರೆ ದಿನಾಲೂ ರಾತ್ರಿ ದೇವರಾಜ ಇಂದ್ರ ಬಂದು ಶಿವಲಿಂಗಕ್ಕೆ ಪೂಜೆಯನ್ನು ಸಮರ್ಪಿಸಿ ಹೋಗ್ತಾನೆ ಅಂತಕ್ಕಂಥದ್ದು ಈಗಲೂ ಸಹ ಪ್ರತೀತಿಯಲ್ಲಿರುವುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ದೇವರ ಬಗ್ಗೆ ಆಗಲಿ, ಈ ಒಂದು ಪುರಾಣಗಳ ಬಗ್ಗೆ ಆಗಲಿ ಜನರು ಯಾವ ರೀತಿ ಕಲ್ಪನೆಯನ್ನು ಇವೆಲ್ಲ ಕೇವಲ ಕಾಲ್ಪನಿಕ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸತ್ಯ ಸಂಗತಿ ಇರೋದಿಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ಹೊಂದಿರ್ತಾರೆ. ಈ ಒಂದು ಭಾವನೆಯನ್ನು ತೊಡೆದು ಹಾಕೋಕ್ಕೆ ಈ ಒಂದು ಕುರುಹುಗಳೆಲ್ಲ ನಮಗೆ ನೈಜ ಸತ್ಯ ಕುರುಹುಗಳಂತ ನಾವು ಹೇಳ್ಬೋದು, ಸಾಕ್ಷ್ಯಾಧಾರಗಳು ಅಂತಲೂ ನಾವು ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಹಲವಾರು ಪುಸ್ತಕಗಳು ಧಾರ್ಮಿಕಕ್ಕೆ, ಭಾರತೀಯ ಸಂಸ್ಕೃತಿಗೆ, ಪರಂಪರೆಗೆ ಸಂಬಂಧಪಟ್ಟಂಥ ಹಲವಾರು ಪುಸ್ತಕಗಳು ಇವೆ. ನೀವು ನಿಮಗೆ ಸಮಯ ಸಿಕ್ಕಾಗ ಈ ಒಂದು ಪುಸ್ತಕಗಳನ್ನು ಕೊಂಡುಕೊಂಡು ಒಂದು ದಿನಕ್ಕೆ ಒಂದೇ ಒಂದು ಕಥೆಯನ್ನು ಓದಿ, ಒಂದೇ ಒಂದು ಪುರಾಣವನ್ನು ಓದಿ. ಇದರಿಂದ ನಮಗೂ ಎಷ್ಟೋ ವಿಷಯಗಳು ತಿಳಿಯುತ್ತವೆ. ಅದೇ ರೀತಿ ನಾವು ಮತ್ತೊಬ್ಬರಿಗೂ ಸಹ ತಿಳಿಯುವಂತೆ ಅವು ಮಾಡುತ್ತವೆ. ಓದುವರೆಗೂ ಮಾತ್ರ ಅದು ಓದ್ತಾ 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 ಅದರಲ್ಲಿ ನಮಗೆ ಒಂದು ಮಾರ್ಮಿಕ ಅಥವಾ ಒಂದು ಕುತೂಹಲಕಾರಿ ಸಂಗತಿಗಳು ನಮಗೆ ಅರ್ಥ ಆಗುತ್ತೆ. ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚು ಓದಬೇಕು ಅಂತ ಹೇಳಿ ನಾನು ಈ ಒಂದು ಪುಸ್ತಕವನ್ನು ಗರ್ಭಿಣಿಯಾಗಿದ್ದರಿಂದ ತಗೊಂಡಿದ್ದೆ. ಓದ್ಕೊಳ್ಳೋಣ, ಮನೆಯಲ್ಲಿ ಖಾಲಿ ಇರ್ತೀನಿ ಅಂತ ಹೇಳಿ ಈ ಒಂದು ಪುಸ್ತಕದಿಂದ ನಾನು ತುಂಬಾ ತಿಳ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಈ ಒಂದು ಶಿವನ ಒಂದು ಸ್ವರೂಪವನ್ನು ಈ ರೀತಿ ನಾನು ಕೇವಲ ಪುಸ್ತಕದಲ್ಲಿ ಓದಿರೋದನ್ನು ತಮಿಳುನಾಡಿನಲ್ಲಿ ಇನ್ನೂ ಸಹ ಇದೆ ಅಂತ ನಂಬೋಕೆ ನನಗೆ ಅಸಾಧ್ಯ ಆಯಿತು. ಇದರಿಂದ ನಮಗೆ ತಿಳಿಯುವ ಅಂಶ ಅಂತ ಅಂದರೆ ಇದು ಬರೀ ಕಥೆಯಲ್ಲ, ಕಲ್ಪನೆಯೂ ಅಲ್ಲ, ಇದು ನಿಜವಾದ ಘಟನೆ, ನಿಜವಾದ ಸಂದರ್ಭ ಅಂತ ಹೇಳಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ನಾನು ಬರ್ತೀನಿ. ಸದ್ಯಕ್ಕೆ ಧನ್ಯವಾದಗಳು.